ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸಿ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಫೋಟೋ ಸಿಕ್ತಲ್ಲ ಪ್ರಮೀಳಾ ಅವ್ರದ್ದು ಅಂತ ಸೂರ್ಯ ಎಲ್ಲಾ ಕಡೆ ವಿಚಾರಿಸ್ತಾ ಹೋಗ್ಬೇಕಾದ್ರೆ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ಆ ಸ್ಟ್ಯಾಂಡ್ ಅಲ್ಲಿರೋ ಒಬ್ಬ ವ್ಯಕ್ತಿ ಪ್ರಮೀಳಾ ಅವರನ್ನ ಗುರ್ತಿಸ್ತಾನೆ. ಹೌದಪ್ಪ, ಇವ್ರನ್ನ ನಾನೇ ಕರ್ಕೊಂಡೋಗಿ ಬಿಟ್ಟಿದ್ದು ಅಂತ ಆ ವ್ಯಕ್ತಿ ಹೇಳಿದಾಗ, ಸರಿ ಅಣ್ಣ, ಅವ್ರನ್ನ ಎಲ್ಲಿ ಕರ್ಕೊಂಡೋಗ್ಬಿಟ್ರಿ? ಅವರು ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳ್ತಾ ಇದ್ರಾ ಅಂತ ಸೂರ್ಯ ಕೇಳಿದಾಗ, ಹೌದಪ್ಪ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ಆ ದೇವಸ್ಥಾನದ ಹತ್ರನೇ ನಾನು ಕರ್ಕೊಂಡೋಗ್ ಬಿಟ್ಟೆ ಅವ್ರನ್ನ. ಆಮೇಲೆ ಆಟೋದಲ್ಲಿ ಬರ್ಬೇಕಾದ್ರೆ ಅವ್ರು ತುಂಬಾ ಅಳ್ತಾ ಇದ್ರು ಕಣಪ್ಪ ಅಂತ ಆಟೋದವ್ರು ಹೇಳ್ಬೇಕಾದ್ರೆ, ಹಾಗಾದ್ರೆ ಅವ್ರೇನು ಹೇಳಿಲ್ವಾ ಅಣ್ಣ ಬೇರೆ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಪ್ಪ, ಏನು ಹೇಳಿಲ್ಲ. ನಾನು ತುಂಬಾ ಸರಿ ಕೇಳ್ದೆ, ಯಾಕಮ್ಮ ಅಳ್ತಾ ಇದ್ದೀರಾ, ಏನಾದ್ರೂ ವಿಷಯ ಇದೆಯಾ ಹೇಳಿ ಅಂತ. ಆದ್ರೆ ಅವ್ರು ಏನು ಹೇಳಿಲ್ಲಪ್ಪ. ಎಲ್ಲ ನನ್ ಹಣೆಬರ ಅಂತ ಹೇಳಿ ಅವ್ರು ಇಳಿದು ಹೋದ್ರಪ್ಪ ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ, ಸರಿ ಅಣ್ಣ, ಥ್ಯಾಂಕ್ಸ್ ಅಂತ ಹೇಳಿ ಸೂರ್ಯ ಮೀನಂಗೆ ಕಾಲ್ ಮಾಡ್ತಾನೆ. ಹೇಳ್ರಿ, ಕ್ರಿಶ್ ಅವ್ರ ಅಜ್ಜಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಂತ ಮೀನಾ ಕೇಳಿದಾಗ, ಮೀನಮ್ಮ, ಆ ಕ್ರಿಶ್ ಅವ್ರ ಅಜ್ಜಿ ಈ ಆಸ್ಪತ್ರೆ ಪಕ್ಕದಲ್ಲಿ ಇದೆಯಲ್ಲ ಆಟೋ ಸ್ಟ್ಯಾಂಡ್, ಅಲ್ಲೇ ಹತ್ತಿ ಹೋಗಿರೋದಂತೆ. ಈಗ ಅವ್ರನ್ನ ಕರ್ಕೊಂಡು ಹೋದವರು ಒಬ್ರು ಹೇಳಿದ್ರು. ಆಮೇಲೆ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಇಳಿದ್ರಂತೆ. ಆಮೇಲೆ ಆಟೋಲ್ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಅಳ್ತಾ ಇದ್ರಂತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಳ್ತಾ ಹೋಗಿದ್ದಾರೆ ಅಂತಂದ್ರೆ ಅವ್ರು ಖುಷಿಯಾಗಿ ಹೋಗಿಲ್ಲ ರೀ, ಇಲ್ಲೇನೋ ಬೇರೆ ವಿಷಯನೇ ಇದೆ ಅಂತ ಮೀನಾ ಹೇಳಿದಾಗ, ಹೌದು ಮೀನಾ, ಕೃಷ್ಣ ಬಿಟ್ಟು ಅವ್ರು ಹೇಗ್ ಖುಷಿಯಾಗಿ ಹೋಗೋದಕ್ಕಾಗತ್ತೆ ಹೇಳು? ಅವ್ರಿಗೂ ಅದು ತುಂಬಾ ನೋವಾಗತ್ತಲ್ವಾ? ಬಟ್ ಅವ್ರು ಯಾಕೆ ಹೋಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದನ್ನ ಅವ್ರ ಹತ್ರ ಕೇಳಿದ್ರೆ ತಿಳಿಯತ್ತೆ ರೀ. ನಾವ್ ಹೋಗಿ ಅಲ್ಲಿ ವಿಚಾರ್ಸಿ ನೋಡೋಣವಾ ಅಂತ ಮೀನಾ ಹೇಳ್ದಾಗ, ಸರಿ ಆಯ್ತಮ್ಮ, ನೀನ್ ಅಲ್ಲಿ ಹೋಗಿ ವಿಚಾರ್ಸು. ಅಲ್ಲಿಂದ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸರಿ ರೀ, ನಾನ್ ಇವಾಗ್ಲೇ ಹೋಗಿ ಅಲ್ಲಿ ವಿಚಾರ್ಸಿ ನೋಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಮೀನಾ ಹೋಗ್ತಾ ದಾರಿಲಿ ಮಂಜಿಂಗೆ ಕಾಲ್ ಮಾಡಿ ದೇವಸ್ಥಾನದಕ್ಕೆ ಬರೋದಕ್ಕೆ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವರು ಕೃಷ್ಣ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಆಗ ಅಲ್ಲೊಂದು ಅಜ್ಜಿ ನಿಂತ್ಕೊಂಡು ಯಾರನ್ನ ವೆಯ್ಟ್ ಮಾಡ್ಬೇಕಾದ್ರೆ ಕೃಷ್ಣ ತಮ್ಮ ಅಜ್ಜಿ ಅಂತ ತಪ್ಪಾಗಿ ತಿಳ್ಕೊಂಡು ಅಜ್ಜಿ ಅಂತ ಓಡೋಗ್ತಾನೆ. ಏನಪ್ಪ, ಯಾರಪ್ಪ ನೀನು ಅಂತ ಆ ಅಜ್ಜಿ ಕೇಳ್ಬೇಕಾದ್ರೆ ಕೃಷ್ಗೆ ಅದು ನನ್ನ ಅಜ್ಜಿ ಅಲ್ಲ ಅನ್ನೋದು ಗೊತ್ತಾಗತ್ತೆ. ಆಗ ರಂಗನಾಥ್ ಅವರು ಅವನ ಹತ್ರ ಹೋಗಿ, ಏನಿಲ್ಲಮ್ಮ, ನಿಮ್ಮನ್ನ ನೋಡಿ ಅವ್ರ ಅಜ್ಜಿ ಅಂತ ಅನ್ಕೊಂಡು ನಿಮ್ಮನ್ ಮಾತಾಡ್ಸಿದಾನೆ, ಬೇರೆ ಏನಿಲ್ಲ, ನೀವು ಹೋಗಿ ಅಮ್ಮ ಅಂತ ರಂಗನಾಥ್ ಅವರು ಆ ಅಜ್ಜಿಗೆ ಹೇಳಿ ಕಳಿಸ್ತಾರೆ. ತಾತ, ಅವರು ನೋಡೋದಿಕ್ಕೆ ನಮ್ಮ ಅಜ್ಜಿ ತರಾನೇ ಇದ್ರ, ಅದಕ್ಕೆ ನನ್ಗೆ ಅಜ್ಜಿ ಬಂದ್ರೇನೋ ಅನ್ಕೊಂಡು ನಾನು ಓಡೋಡ್ ಬಂದೆ ತಾತ ಅಂತ ಕೃಷ್ ಹೇಳ್ತಾನೆ. ನೋಡಪ್ಪ ಕೃಷ್, ನೀನೇನು ಬೇಜಾರ್ ಮಾಡ್ಕೋಬೇಡ, ನಿಮ್ ಅಜ್ಜಿ ಎಲ್ಲೂ ಹೋಗೋದಿಲ್ಲ, ಬಂದೇ ಬರ್ತಾರೆ. ಸೂರ್ಯ ಖಂಡಿತ ನಿಮ್ ಅಜ್ಜಿನ ಕರ್ಕೊಂಡ್ ಬರ್ತಾನೆ. ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಾರ್ದು, ಚೆನ್ನಾಗ್ ಓದ್ಬೇಕು, ಪಾಠದ ಮೇಲೆ ಗಮನ ಕೊಡ್ಬೇಕು, ಸರಿನಾ? ನೀನ್ ಹೋಗಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಕೃಷ್ಣ ಕಳಿಸ್ತಾರೆ. ಇದನ್ನೆಲ್ಲ ರೋಹಿಣಿ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾಳೆ. ರಂಗನಾಥ್ ಹೋಗೋವರ್ಗೂ ಕಾಯ್ಕೊಂಡಿದ್ದು ಓಡೋಗಿ ಕೃಷ್ಣ ಕರೀತಾಳೆ. ಆಗ ಕೃಷ್ ರೋಹಿಣಿನ ನೋಡಿ ಅಮ್ಮ ಅಂತ ಓಡ್ ಬರ್ತಾನೆ. ಯಾವಾಗಮ್ಮ ಬಂದೆ? ತಾತ ಇವಾಗ್ಲೇ ನನ್ನನ್ ಬಿಟ್ಟು ಹೋಗಿದ್ದು ಅಂತ ಕೃಷ್ ಹೇಳ್ಬೇಕಾದ್ರೆ, ಗೊತ್ತು ಕಣೋ, ನಾನ್ ಇವಾಗ ತಾನೇ ನೋಡ್ದೆ ಅದನ್ನ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ಅಜ್ಜಿ ಯಾವಾಗಮ್ಮ ಬರ್ತಾರೆ ಅಂತ ಕೃಷ್ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣೋ ಅಂತ ರೋಹಿಣಿ ಹೇಳ್ತಾಳೆ. ಹಾಗಿದ್ರೆ ಅಜ್ಜಿ ಬರೋವರ್ಗೂ ನಾನ್ ನಿನ್ ಜೊತೆನೇ ಇರ್ತೀನಿ ಅಮ್ಮ ಅಂತ ಕೃಷ್ ಹೇಳ್ದಾಗ, ಅದು ಆಗೋದಿಲ್ಲ ಕಣೋ ಅಂತ ರೋಹಿಣಿ ಹೇಳ್ತಾಳೆ. ಯಾಕಮ್ಮ ಈ ರೀತಿ ಹೇಳ್ತೀಯಾ ಅಂತ ಕೃಷ್ ಕೇಳ್ಬೇಕಾದ್ರೆ, ನನಗೂ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಕಣೋ, ಆದ್ರೆ ಅದು ಇವಾಗ ಸಾಧ್ಯ ಇಲ್ಲ. ನೀನು ನನ್ ಜೊತೆ ಇರೋದ್ರಿಂದ ನನ್ಗೆ ತುಂಬಾನೇ ಸಮಸ್ಯೆ ಆಗತ್ತೆ. ಅದನ್ನ ನಿನ್ಗೆ ಹೇಳಿದ್ರು ನಿನ್ಗಿವಾಗ ಅರ್ಥ ಆಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ನೀನ್ ಹೇಳಮ್ಮ, ನಾನು ಅರ್ಥ ಮಾಡ್ಕೋತೀನಿ ಅಂತ ಕೃಷ್ ಹೇಳ್ಬೇಕಾದ್ರೆ, ನೋಡು ಕೃಷ್, ಹಠ ಮಾಡ್ಬೇಡ, ನೀನು ದೊಡ್ಡವನಾದ್ಮೇಲೆ ಈ ವಿಷಯನೆಲ್ಲ ಹೇಳ್ತೀನಿ ಅಂತ ರೋಹಿಣಿ ಹೇಳ್ದಾಗ, ಅಮ್ಮ, ನಾನಿವಾಗ ದೊಡ್ಡ ಹುಡ್ಗ ಆಗಿದ್ದೀನಿ, ನನ್ ಫ್ರೆಂಡ್ಗಿಂತ ನಾನು ಎಷ್ಟು ಉದ್ದ ಬೆಳೆದಿದ್ದೀನಿ ಗೊತ್ತಾ ಅಂತ ಕೃಷ್ ಹೇಳ್ದಾಗ, ಅದು ಹಾಗಲ್ಲ ಕೃಷ್, ನಿನ್ಗೆ ಟೈಮ್ ಬಂದಾಗ ಎಲ್ಲ ವಿಷಯನೂ ನಾನು ನಿನ್ಗೆ ಹೇಳ್ತೀನಿ. ಮುಂದೊಂದ್ ದಿವ್ಸ ನೀನ್ ನನ್ ಜೊತೆ ಯಾವಾಗ್ಲೂ ಇರ್ತೀಯ. ಆ ದಿನ ಬೇಗ ಬರ್ಲಿ ಅಂತ ನಾನ್ ದೇವ್ರ ಹತ್ರ ಕೇಳ್ಕೊತೀನಿ ಕೊಡೋ. ಅಲ್ಲಿವರೆಗೂ ನೀನ್ ಒಂಟಿಯಾಗಿ ಇರ್ಬೇಕು ಅಂತ ರೋಹಿಣಿ ಹೇಳಿದಾಗ, ಆಗಲ್ಲಮ್ಮ, ನಾನ್ ನಿನ್ ಜೊತೆನೇ ಇರ್ತೀನಿ, ನಮ್ಮನೇಲಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಕೃಷ್ ಹೇಳ್ಬೇಕಾದ್ರೆ, ಹೇಳೋದನ್ ಕೇಳು ಕೃಷ್, ಹಠ ಮಾಡ್ಬೇಡ, ಬಾ ಅಂತ ಹೇಳಿ ರೋಹಿಣಿ ಕೃಷ್ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ, ನೀನೆಲ್ಗಮ್ಮ ಬರ್ತೀಯಾ ಅಂತ ಕೃಷ್ ಕೇಳ್ತಾನೆ. ಇನ್ನೆಲ್ಗೆ, ನಿಮ್ ಪ್ರಿನ್ಸಿಪಲ್ನ ನೋಡ್ಬೇಕು ನಾನು ಅಂತ ಹೇಳಿ ರೋಹಿಣಿ ಕೃಷ್ಣ ಕರ್ಕೊಂಡು ಪ್ರಿನ್ಸಿಪಲ್ ಹತ್ರ ಹೋಗ್ತಾಳೆ. ಹೇಳಿ ಮೇಡಮ್, ನೀವೇ ಅಲ್ವಾ ಕಾಲ್ ಮಾಡಿದಿದ್ದು ಕಲ್ಯಾಣಿ ಅಂತ ಪ್ರಿನ್ಸಿಪಲ್ ಹೇಳ್ದಾಗ, ಹೌದು ಸರ್, ನಾನೇ ಕೃಷ್ ಅವ್ರಮ್ಮ ಅಂತ ರೋಹಿಣಿ ಹೇಳ್ತಾಳೆ. ಹೌದು, ನೀವು ದುಬೈಲಿದ್ದೀರಿ ಅಂತ ಹೇಳಿದ್ರು, ಇದೇನು ದಿಢೀರ್ ಅಂತ ಬಂದಿರೋದು ಅಂತ ಪ್ರಿನ್ಸಿಪಲ್ ಕೇಳ್ಬೇಕಾದ್ರೆ, ಹೌದು ಸರ್, ನಮ್ಮಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ದುಬೈಯಿಂದ ವಾಪಸ್ ಬಂದಿದ್ದೀನಿ. ನಮ್ಮಮ್ಮನ ಇವಾಗ ನಾನು ನಮ್ಮೂರು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ನಮ್ ಫ್ಯಾಮಿಲಿ ಡಾಕ್ಟರ್ ಅಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಅದಕ್ಕೆ ಕೃಷ್ಣ ಅಲ್ಲಿಗೆ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಟಿ.ಸಿ ಕೇಳೋದಕ್ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಲ್ಲಮ್ಮ, ಆಲ್ರೆಡಿ ನಿಮ್ ಹುಡುಗನ ನೀವು ಮಧ್ಯದಲ್ಲೇ ಸೇರ್ಸಿರೋದು. ಈಗ ಮತ್ತೆ ಮಧ್ಯದಿಂದಾನೇ ಆ ಹುಡುಗನ ಕರ್ಕೊಂಡೋದ್ರೆ ಅವ್ನ್ ಲೈಫ್ ಸ್ಪಾಯ್ಲ್ ಆಗೋದಿಲ್ವಾ? ತುಂಬಾ ಚೆನ್ನಾಗ್ ಓದ್ತಾನಮ್ಮ ನಿಮ್ ಹುಡುಗ, ಅವ್ನ್ ಮಾರ್ಕ್ಸ್ ಎಲ್ಲ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಈ ತರ ಸ್ಕೂಲ್ಗಳನ್ನ ಚೇಂಜ್ ಮಾಡ್ತಿದ್ರೆ ಅವ್ನ್ ಸ್ಟಡೀಸ್ಗೆ ಎಫೆಕ್ಟ್ ಆಗೋದಿಲ್ವಾ ಅಂತ ಪ್ರಿನ್ಸಿಪಲ್ ಹೇಳ್ಬೇಕಾದ್ರೆ, ನನ್ಗೆ ಬೇರೆ ದಾರಿ ಇಲ್ಲ ಸರ್,
ತುಂಬಾನೇ ಗಂಭೀರವಾದ ಪರಿಸ್ಥಿತಿ ಇದೆ ಇವಾಗ. ಕ್ರಿಶ್ ಯಾವ್ದೇ ಸ್ಕೂಲ್‌ಗೋದ್ರು ಅವ್ನು ಚೆನ್ನಾಗ್ ಓದ್ತಾನೆ ಅನ್ನೋದು ನನ್ಗ್ ಗೊತ್ತಿದೆ. ಅದನ್ನ ನಾನ್ ನೋಡ್ಕೋತೀನಿ ಸರ್. ನೀವ್ ಟಿಸಿ ಕೊಟ್ರೆ ಸಾಕು ಸರ್. ಇವಾಗ್ಲೇ ಅವನನ್ನ ಊರಿಗ್ ಕರ್ಕೊಂಡ್ ಹೋಗ್ತೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೀವ್ ಕಾಲ್ ಮಾಡಿ ಹೇಳ್ದಾಗ್ಲೇ ನಾನ್ ಎಲ್ಲದನ್ನು ರೆಡಿ ಮಾಡ್ಸಿದೀನಮ್ಮ. ನೀವು ಒಂದ್ ಲೆಟರ್ ಬರ್ಕೊಡಿ ಸಾಕು. ಇನ್ 1 ಅವರ್ ಅಲ್ಲಿ ಎಲ್ಲಾ ಪ್ರೊಸೆಸ್ಸು ಮುಗಿಯುತ್ತೆ ಅಂತ ಪ್ರಿನ್ಸಿಪಲ್ ಹೇಳ್ದಾಗ, ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳಿ ರೋಹಿಣಿ ಹೇಳ್ದಾಗ, ಸರಿ ಸ್ವಲ್ಪ ಆಚೆ ವೆಯ್ಟ್ ಮಾಡಿ ಅಂತ ಹೇಳಿ ಪ್ರಿನ್ಸಿಪಲ್ ಕಳಿಸ್ತಾರೆ. ಆಗ ರೋಹಿಣಿ ಲೆಟರ್ ಬರ್ಕೊಡ್ಬೇಕಾದ್ರೆ, ಅಮ್ಮ ಯಾಕಮ್ಮ ಈ ರೀತಿ ಹೇಳ್ದೆ? ಟಿಸಿ ಎಲ್ಲ ತಗೋತಾ ಇದೀಯಾ? ನಿಜವಾಗ್ಲೂ ಅಜ್ಜಿಗೆ ಹುಷಾರಿಲ್ವಾ? ಅಂತ ಕ್ರಿಶ್ ಕೇಳ್ಬೇಕಾದ್ರೆ, ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯಾ? ಅಂತ ರೋಹಿಣಿ ಹೇಳ್ತಾಳೆ, ಅಮ್ಮ ನನ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರಮ್ಮ, ನಾನ್ ಬೇರೆ ಯಾವ ಸ್ಕೂಲ್‌ಗೂ ಹೋಗೋದಿಲ್ಲ ಅಂತ ಕ್ರಿಶ್ ಹಠ ಮಾಡ್ಬೇಕಾದ್ರೆ, ನಾನು ನಿನ್ಗೆ ಎಲ್ಲಾ ವಿಷಯನೂ ಆಮೇಲೆ ಹೇಳ್ತೀನಿ. ಅಲ್ಲಿವರ್ಗೂ ಸುಮ್ನೆ ನಿಂತ್ಕೋ ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತು ಅಂತ ಕ್ರಿಶ್ ಸುಮ್ನೆ ಇರ್ತಾನೆ. ಅಷ್ಟ್ರಲ್ಲಿ ಆಫೀಸಿಂದ ಒಬ್ರು ಟೀಚರ್ ಬಂದು ರೋಹಿಣಿ ಹತ್ರ ಲೆಟರ್ ತಗೊಂಡ್ ಹೋಗಿ, ಒಂದ್ 5 ನಿಮಿಷ ಕುತ್ಕೊಳ್ಳಿ ನಿಮ್ನ ಕರಿತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಅಮ್ಮ ನನ್ನನ್ ಎಲ್ಲಿಗ್ ಕರ್ಕೊಂಡ್ ಹೋಗ್ತೀಯಮ್ಮ? ನನ್ಗೆ ಇದೇ ಸ್ಕೂಲ್ ಇಷ್ಟ ಆಗಿದೆ ಅಮ್ಮ. ನಾನ್ ಇಲ್ಲೇ ಇರ್ತೀನಮ್ಮ ಪ್ಲೀಸ್ ಅಮ್ಮ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಕ್ರಿಶ್ ಅಮ್ಮ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಮಾಡೋದು. ನನ್ನನ್ನ ಏನು ಕೇಳ್ಬೇಡ. ನಾನ್ ಹೋಗ್ಬೇಕಾದ್ರೆ ನಿನ್ಗೆ ಐಸ್ ಕ್ರೀಮ್ ತೆಕ್ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಕ್ರಿಶ್ ಬಾಯ್ನ ಮುಚ್ಚಿಸ್ತಾಳೆ. ಅಷ್ಟ್ರಲ್ಲಿ ಆಫೀಸಿಂದ ಒಬ್ರು ಟೀಚರ್ ಬಂದು ರೋಹಿಣಿಗೆ ಟಿಸಿ ಕೊಟ್ಟು ಸಿಗ್ನೇಚರ್ ತಗೊಂಡು ಅಲ್ಲಿಂದ ಕಳಿಸ್ಕೊಡ್ತಾರೆ. ಆದ್ರೆ ಕ್ರಿಶ್ ಮಾತ್ರ ಆ ಸ್ಕೂಲ್‌ನ ಆ ಜಾಗನ ಬಿಟ್ಟು ಬರೋದಕ್ಕಾಗ್ದೆ ನಾನ್ ಬರೋದಿಲ್ಲ ಅಂತ ಅಳ್ಬೇಕಾದ್ರೆ, ರೋಹಿಣಿ ಬಲವಂತವಾಗಿ ಅವ್ನ್ ಕೈ ಹಿಡ್ದು ಎಳ್ಕೊಂಡ್ ಹೋಗಕ್ ನೋಡ್ತಿರ್ತಾಳೆ. ಅಮ್ಮ ನಾನ್ ಬರೋದಿಲ್ಲಮ್ಮ. ನನ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರ್ ಗೊತ್ತಾ? ನಾನ್ ಬೇರೆ ಯಾವ ಸ್ಕೂಲ್‌ಗೂ ಸೇರೋದಿಲ್ಲ. ನಾನು ಮೀನಾ ಆಂಟಿ, ಸೂರ್ಯ ಅಂಕಲ್‌ನ ಬಿಟ್ಟು ಎಲ್ಲೂ ಬರೋದಿಲ್ಲ ಅಂತ ಕ್ರಿಶ್ ಹಠ ಮಾಡ್ಬೇಕಾದ್ರೆ, ಇವಾಗ ಬಾಯಿ ಮುಚ್ಕೊಂಡ್ ಸುಮ್ನೆ ಬಂದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಒದೆ ತಿಂತೀಯ ಅಂತ ಹೇಳಿ ರೋಹಿಣಿ ಬಲವಂತವಾಗಿ ಕ್ರಿಶ್‌ನ ಆಟೋದಲ್ಲಿ ಕೂರ್ಸ್ಕೊಂಡು ಹೋಗ್ತಿರ್ತಾಳೆ. ಇದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ರೋಹಿಣಿ ಅವರಮ್ಮ ಪ್ರಮೀಳಾ ನೋಡ್ತಾ ಇರ್ತಾರೆ. ಕ್ರಿಶ್ ಆಟೋದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಅಳ್ತಿರೋದನ್ನ ನೋಡಿ, ಅಯ್ಯೋ ಪಾಪಿ, ನಿನ್ ಮಗ ನಿನ್ ಜೊತೆ ಇರ್ಬೇಕು ಅಂತ ಅಲ್ವೇನೆ ನಾನ್ ಅವನನ್ನ ಬಿಟ್ಟು ಬಂದಿದ್ದು. ಆ ಹುಡುಗನ್ ಜೀವನನೇ ಹಾಳ್ ಮಾಡ್ಬಿಟ್ಟಲೆ. ಅಯ್ಯೋ ದೇವ್ರೆ, ಅವನನ್ನ ಎಲ್ ಕರ್ಕೊಂಡೋಗಿ ಎಲ್ ಬಿಡ್ತಾಳೋ ಗೊತ್ತಿಲ್ವಲ್ಲ ಇವಳು. ದೇವ್ರೆ ಕಾಪಾಡಪ್ಪ ಅಂತ ಹೇಳಿ ಪ್ರಮೀಳಾ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮಂಜ ಮತ್ತೆ ಮೀನಾ ಇಬ್ರು ದೇವಸ್ಥಾನದಲ್ಲಿ ಪ್ರಮೀಳಾರ್ ಫೋಟೋನ ತೋರಿಸ್ತಾ, ಇವ್ರನ್ನೆಲ್ಲಾದ್ರೂ ನೋಡಿದ್ರ ಅಂತ ಎಲ್ರನ್ನು ವಿಚಾರಿಸ್ತಿರ್ತಾರೆ. ಅಲ್ಲಿ ಯಾರನ್ನೇ ವಿಚಾರಿಸಿದ್ರು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಮೀನಾ ಹೋಗಿ ಅರ್ಚಕ್ರ ಹತ್ರ ಕೇಳ್ತಾಳೆ. ಆಗ ಅರ್ಚಕ್ರು, ಹೌದಮ್ಮ ನಾನು ಇವ್ರನ್ನ ನೋಡಿದೀನಿ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಅಳ್ತಾ ಕುತ್ಕೊಂಡಿದ್ರು ಅಂತ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮೀನುಗೆ ಆಶ್ಚರ್ಯ ಆಗತ್ತೆ. ಇವ್ರೇ ಕಣಮ್ಮ ಬಂದಿದ್ದು, 2 ದಿವಸ ಬಂದಿದ್ರು ಅಂತ ಅರ್ಚಕ್ರು ಹೇಳ್ಬೇಕಾದ್ರೆ, ಎಷ್ಟೊತ್ತಿಗೆ ಬಂದಿದ್ರು ಅಂತ ಮೀನಾ ಕೇಳ್ತಾಳೆ. ಬೆಳಗ್ಗೆ ಒಂದ್ 10-11 ಗಂಟೆಗೆ ಬಂದಿದ್ರು. 2 ದಿವಸನೂ ಅದೇ ಟೈಮ್ಗೆ ಬಂದಿದ್ರು. ಆದ್ರೆ ಇವತ್ ಬಂದಿದಾರೋ ಇಲ್ವೋ ಗೊತ್ತಿಲ್ಲ ಕಣಮ್ಮ ಅಂತ ಅರ್ಚಕ್ರು ಹೇಳ್ತಿರ್ತಾರೆ. ಸರಿ ಅರ್ಚಕ್ರೆ, ಅಕಸ್ಮಾತ್ ಅವ್ರೇನಾದ್ರೂ ನೆಕ್ಸ್ಟ್ ಟೈಮ್ ಏನಾದ್ರೂ ಬಂದ್ರೆ ನನ್ಗೆ ಫೋನ್ ಮಾಡಿ ಹೇಳ್ತೀರಾ ಅಂತ ಮೀನಾ ಕೇಳಿದಾಗ, ಖಂಡಿತಮ್ಮ ಮಾಡ್ತೀನಿ ಅಂತ ಹೇಳಿ ಅರ್ಚಕ್ರು ಹೇಳ್ಬೇಕಾದ್ರೆ ಮಂಜಿಂಗೆ ನಂಬರ್ ಕೊಡೋದಿಕ್ಕೆ ಹೇಳ್ತಾಳೆ ಮೀನಾ. ಹಾಗೆ ಅಲ್ಲಿ ಮೀನಾ ಹಾಕಿರೋ ಬ್ಯಾನರ್‌ನ ನೋಡಿದಾಗ, ಆ ದೇವಸ್ಥಾನದಲ್ಲಿ ಪ್ರತಿ ದಿವಸ 12 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಅನ್ನೋದು ಅವಳಿಗೆ ಗೊತ್ತಾಗತ್ತೆ. ಆಗ ಅಲ್ಲಿ ಕೆಲ್ಸ ಮಾಡೋ ಹೆಂಗಸರುಗಳ್ನ ಹೋಗಿ ಮೀನಾ ವಿಚಾರಿಸ್ತಾಳೆ. ಅದ್ರಲ್ಲೊಬ್ರು, ಇವ್ರನ್ನ ನಾನ್ ನೋಡಿದೀನಮ್ಮ, ಅನ್ನದಾನ ಮಾಡ್ಬೇಕಾದ್ರೆ ಇವ್ರು ಬಂದು ಇಲ್ಲಿ ಊಟ ಮಾಡ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮೀನಿಗೆ ಕನ್ಫರ್ಮ್ ಆಗತ್ತೆ. ಇವ್ರನ್ನ 2 ದಿವಸದಿಂದ ಅಷ್ಟೇ ಅಮ್ಮ ನೋಡಿರೋದು. ಇವ್ರು ಮಾಮೂಲಿ ಇಲ್ಲಿಗೆ ಬರೋರಲ್ಲ, 2 ದಿವಸ ಅಷ್ಟೇ ನೋಡಿರೋದು ಅಂತ ಆ ಹೆಂಗ್ಸು ಹೇಳ್ಬೇಕಾದ್ರೆ, ಇವತ್ತು ಬಂದಿದ್ರಾ ಅಂತ ಮೀನಾ ಕೇಳ್ತಾಳೆ. ಇಲ್ಲಮ್ಮ ಇವತ್ ಬಂದಿಲ್ಲ ಅಂತ ಆ ಹೆಂಗ್ಸು ಹೇಳ್ದಾಗ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತ ಮೀನಾ ಹೇಳ್ತಾಳೆ. ಹಾಗೆ ಮೀನಾ ಯೋಚನೆ ಮಾಡ್ಬೇಕಾದ್ರೆ ಮಂಜ ವಾಪಸ್ ಬರ್ತಾನೆ. ಏನಕ್ಕ ಬಂದಿದ್ರಂತ ಅಂತ ಮಂಜ ಕೇಳ್ಬೇಕಾದ್ರೆ, 2 ದಿವಸ ಬಂದಿದ್ರಂತೆ ಕಣೋ, ಆದ್ರೆ ಇವತ್ ಬಂದಿದಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸರಿ, ಈ ವಿಷಯನ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಇರು ಅಂತ ಹೇಳಿ ಮೀನಾ ಸೂರಿಂಗೆ ಫೋನ್ ಮಾಡಿ ಈ ವಿಷಯನ ತಿಳಿಸ್ತಾಳೆ. ಅಲ್ಲ ಮೀನಮ್ಮ, ಇವ್ರು 2 ದಿವಸ ಅಲ್ಲಿದ್ದು ಊಟ ಮಾಡ್ಕೊಂಡ್ ಹೋಗಿದ್ದಾರೆ. ಸರಿ, ಇವತ್ತು ಹೋಗಿಲ್ಲ ಅಂದ್ರೆ ಅವ್ರು ಊರ್ಗೂ ಹೋಗಿಲ್ಲ, ಇನ್ನೆಲ್ಲಿ ಹೋಗಿರ್ಬೋದು? ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುಮ್ನೆ ಸುತ್ತಾಡ್ತಿದ್ದಾರೆ ಅನ್ಸ್ತಿದೆ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ನನಗೂ ಅದೇ ರೀತಿನೇ ಅನ್ನಿಸ್ತಾ ಇದೆ. ಪಾಪ, ಅದನ್ನ ನೆನ್ಸ್ಕೊಂಡ್ರೆ ನನ್ಗೆ ತುಂಬಾ ನೋವಾಗ್ತಿದೆ. ಯಾಕೆ ಇವ್ರು ಇಷ್ಟೊಂದ್ ಕಷ್ಟ ಪಡ್ತಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದು ಇವತ್ ಬಂದಿದ್ರಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ, ಇಲ್ಲಿ ಒಂದು ಕೆಲ್ಸ ಮಾಡೋ ಅಮ್ಮನ್ನ ಕೇಳ್ದೆ, ಅವ್ರು ಇವತ್ ಬಂದಿಲ್ಲ ಅಂತ ಹೇಳಿದ್ರು ಅಂತ ಮೀನಾ ಹೇಳ್ದಾಗ, ಒಂದೇ ದೇವಸ್ಥಾನಕ್ಕೆ ಯಾಕೆ ಹೋಗೋದು ಅಂತ ಬೇರೆ ಬೇರೆ ದೇವಸ್ಥಾನಕ್ಕೆ ಏನಾದ್ರೂ ಹೋಗ್ತಿದಾರೋ ಏನೋ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಇದ್ರೂ ಇರ್ಬೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕೆ ಇವ್ರು ಎಲ್ರ ಕಣ್ಗೂ ಈ ರೀತಿ ಯಾಮಾರ್ಸಿ ಹೋಗ್ತಿದ್ದಾರೆ? ಇಲ್ಲೇನೋ ದೊಡ್ಡ ವಿಷಯನೇ ಇದೆ ಅಂತ ಅನ್ನಿಸ್ತಾ ಇದೆ ಮೀನಾ ನನ್ಗೆ. ಆದ್ರೆ ಅದೇನು ಅಂತ ಅರ್ಥ ಆಗ್ತಿಲ್ಲ. ನಾವ್ ಇನ್ನೊಂದ್ಸಲಿ ಕ್ರಿಶ್ ಹತ್ರ ಅವ್ರ ಅಜ್ಜಿ ಬಗ್ಗೆ ವಿಚಾರಿಸಿ ನೋಡೋಣವಾ? ಸರಿ, ಒಂದ್ ಕೆಲ್ಸ ಮಾಡ್ತೀನಿ, ನಾನ್ ಸ್ಕೂಲ್‌ಗೆ ಹೋಗಿ ಕೃಷ್ಣ ಕರ್ಕೊಂಡ್ ಬರ್ತೀನಿ. ನೀನೇನ್ ಮಾಡು ಗೊತ್ತಾ, ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದಲ್ಲಿ
ಬೇರೆ ಎಲ್ಲಾದ್ರೂ ಅನ್ನದಾನ ನಡೆಸ್ತಾ ಇದಾರ ಅಲ್ಲಿ ಎಲ್ಲ ಕಡೆ ಒಂದ್ ಸ್ವಲ್ಪ ಹೋಗಿ ವಿಚಾರಿಸು ಅಂತ ಸೂರ್ಯ ಹೇಳ್ದಾಗ ಸರಿ ಆಯ್ತು ರೀ ಅಂತ ಮೀನಾ ಹೇಳ್ತಾಳೆ. ಒಂಟಿಯಾಗಿ ಹೋಗ್ಬೇಡಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ ಇಲ್ಲ ರೀ ನಾನು ಒಂಟಿಯಾಗಿ ಬಂದಿಲ್ಲ ನನ್ ಜೊತೆ ಮಂಜಾನು ಇದ್ದಾನೆ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡಿ ಕ್ರಿಸ್ ಸ್ಕೂಲ್ ಹತ್ರ ಹೋಗ್ತಾನೆ. ಈ ಕಡೆ ರೋಹಿಣಿ ಕೃಷ್ಣ ಕರ್ಕೊಂಡು ಸೀದಾ ಪೂಜನ್ ಮನೆಗೆ ಬರ್ತಾಳೆ. ಇವ್ರಿಬ್ರನ್ನ ನೋಡಿ ಪೂಜಾ ಶಾಕಿಂದ ಹಾಗೆ ನಿಂತಿರ್ಬೇಕಾದ್ರೆ ನನ್ನನ್ನ ಒಳಗಡೆ ಕರೆಯೋದಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದೆಲ್ಲ ಏನೂ ಇಲ್ಲ, ದಿಢೀರ್ ಅಂತ ಬಂದೆಲ್ಲ ಅದಕ್ಕೆ ನೋಡ್ತಾ ಇದ್ದೆ, ಬಾ ಒಳಗಡೆ ಅಂತ ಪೂಜಾ ಹೇಳ್ತಾಳೆ. ಆಗ ರೋಹಿಣಿ ಕೃಷ್ಣ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಏನೋ ಕ್ರಿಶ್ ಎಷ್ಟ್ ದೊಡ್ಡ ಹುಡ್ಗ ಅದೇ ಹೇಗಿದ್ಯಾ ಅಂತ ಪೂಜಾ ಮಾತಾಡಿಸ್ಬೇಕಾದ್ರೆ ಕ್ರಿಶ್ ಏನು ಮಾತಾಡದೆ ಹಾಗೆ ಸುಮ್ನೆ ಕೂತಿರ್ತಾನೆ. ಏನೇ ಇವನು ಏನು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿದ್ದಾನೆ, ಯಾಕೆ ಏನಾದ್ರೂ ಬೈದ ಅವನ್ಗೆ ಅಂತ ಪೂಜಾ ಕೇಳ್ದಾಗ ಅವ್ನ್ ಸ್ಕೂಲಿಂದ ಟಿ.ಸಿ ತಗೊಂಡು ಅವನ್ನ ಕರ್ಕೊಂಡ್ ಬಂದಲ್ಲ ಅದಕ್ಕೆ ಅವ್ನ್ ಸಪ್ಪಗಿದಾನಷ್ಟೇ, ಇಷ್ಟೊತ್ತು ಅಳ್ತಾ ಇದ್ದ ಇವಾಗ ಸುಮ್ನಾಗಿದ್ದಾನೆ ಅಂತ ಪೂಜಾ ಹೇಳ್ಬೇಕಾದ್ರೆ ಏನು ಸ್ಕೂಲಿಂದ ಟಿ.ಸಿ ತಗೊಂಡ್ಯಾ? ಅಲ್ಲ ಕಣೆ ಅವನು ಆ ಸ್ಕೂಲಿಗೆ ಸೇರಿ ಇನ್ನು ಪೂರ್ತಿ 1 ವರ್ಷನೇ ಮುಗ್ದಿಲ್ವಲ್ಲೇ ಅಂತ ಪೂಜಾ ಕೇಳ್ಬೇಕಾದ್ರೆ ಏನೇ ಮಾಡ್ಲಿ ನನಗ್ ಬೇರೆ ದಾರಿ ಇಲ್ಲ, ಅಮ್ಮ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಏನೇ ಹಿಂಗ್ ಹೇಳ್ತಿದ್ಯಾ, ಇನ್ನು ಸಿಗ್ಲಿಲ್ವಾ ಅವ್ರು ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ ನಾನು ಗೊತ್ತಿರೋರ ಹತ್ರ ಎಲ್ಲ ಫೋನ್ ಮಾಡಿ ಕೇಳ್ದೆ, ಯಾರು ಬಂದಿಲ್ಲ ಅಂತ ಹೇಳಿದ್ರು, ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ಟೈಮಲ್ಲಿ ಕ್ರಿಶ್ ನಮ್ಮನೇಲೇ ಇದ್ರೆ ಸೂರ್ಯ ಮೀನಾ ಒಂದೇ ಸಲಿ ಇವನ್ನ ಪರ್ಮನೆಂಟ್ ಆಗಿ ಮನೇಲೆ ಇಟ್ಕೊಳ್ಳೋ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಇನ್ಮೇಲೆ ಅವ್ನ್ ಎಲ್ಲಿದ್ದಾನೆ ಅಂತಾನೆ ಯಾರಿಗೂ ಗೊತ್ತಾಗ್ಬಾರ್ದು, ಅದಕ್ಕೆ ಟಿ.ಸಿ ತಗೊಂಡ್ ಬಂದ್ಬಿಟ್ಟೆ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಲ್ಲ ಕಣೆ ನೀನ್ ಈ ರೀತಿ ಮಾಡಿದ್ರೆ ಅವ್ನ್ ಜೀವನ ಹೇಗೆ, ಅವ್ನ್ ಓದಿಗೆ ಏನೇ ಮಾಡ್ತೀಯಾ, ಹಾಳಾಗೋದಿಲ್ವಾ ಅಂತ ಪೂಜಾ ಕೇಳ್ಬೇಕಾದ್ರೆ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ವೆ, ನಾನು ಅವನನ್ನ ಬೇರೆ ಸ್ಕೂಲಿಗೆ ಸೇರಿಸ್ತೀನಿ, ಆದ್ರೆ ಅವನು ನಮ್ಮ ಮನೇಲಿ ಇರೋದು ಸೇಫ್ಟಿ ಅಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅವನ್ಗ ಅಥವಾ ನಿನ್ಗ ಅಂತ ಪೂಜಾ ಕೇಳ್ತಾಳೆ. ಇಬ್ರಿಗೂನು ಕಣೆ, ನಮ್ ಮನೇಲಿ ಇವನಿದ್ರೆ ನಮ್ಮತ್ತೆ ಇವನ್ ಚಿಕ್ಕ ಮಗು ಅನ್ನೋದನ್ನ ನೋಡ್ದೆ ಬಾಯಿಗೆ ಬಂದಂಗ್ ಬೈತಾರ್ ಕಣೆ. ನನ್ ಕಣ್ಮುಂದೆ ನನ್ ಮಗನ್ನ ಆ ರೀತಿ ಬೈತಾ ಇದ್ರೆ ಹೇಗೆ ಸಹಿಸ್ಕೊಂಡಿರ್ಲಿ, ನನಗ್ ಕೋಪ ಬಂದ್ರು ನನ್ನಿಂದ ಏನು ಮಾಡಕ್ಕಾಗ್ದೆ ಎಷ್ಟು ಒದ್ದಾಡ್ತಿದೀನಿ ಗೊತ್ತಾ ಅಂತ ರೋಹಿಣಿ ಹೇಳಿದಾಗ ನಿನ್ ಪರಿಸ್ಥಿತಿ ಅರ್ಥ ಆಗ್ತಿದೇರೋ, ಆದ್ರೆ ಇವಾಗ ನಿಮ್ ಅಮ್ಮನೂ ಕಾಣಿಸ್ತಿಲ್ಲ, ಇವ್ನನ್ ಎಲ್ಲೇ ಇಡ್ತೀಯಾ ಅಂತ ಪೂಜಾ ಕೇಳ್ಬೇಕಾದ್ರೆ ಅದಕ್ಕೆ ಕಣೆ ಅವ್ನಿನ್ ಇಲ್ಲೂ ಕರ್ಕೊಂಡ್ ಬಂದಿದೀನಿ, ಸ್ವಲ್ಪ ದಿವ್ಸ ಕ್ರಿಶ್ ನಿನ್ ಮನೇಲೇ ಇರ್ಲಿ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಕ್ರಿಶ್ ರೂಮಲ್ಲಿ ಬಾಲ್ ಇದೆ ಹೋಗ್ ಆಟಾಡೋಗು ಅಂತ ಪೂಜಾ ಕೃಷ್ಣ ರೂಮ್ ಕಳಿಸ್ತಾಳೆ. ರೋಹಿಣಿ ಕೃಷ್ಣ ಇಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅದು ಕಷ್ಟ ಕಣೆ ಅಂತ ಪೂಜಾ ಹೇಳಿದಾಗ ಪ್ಲೀಸ್ ಕಣೆ ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊ, ನಾನ್ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡೆ, ಒಂದೇ 1 ವಾರ ಕಣೆ, ನನ್ ಮೇಲಿರೋ ಕೋಪಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಡ ಕಣೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ ರೋಹಿಣಿ ನಾನು ನಿನ್ ಮೇಲಿರೋ ಕೋಪದಿಂದ ಹೇಳ್ತಾ ಇಲ್ಲ, ನನ್ಗೂ ಕ್ರಿಶ್ ಮೇಲೆ ಪ್ರೀತಿ ಇದೆ ಕಣೆ, ಆದ್ರೆ ಇವಾಗ ನೀನು ನನ್ ಸಿಚುಯೇಷನ್ನ ಅರ್ಥ ಮಾಡ್ಕೊ, ಇವಾಗ ನನ್ ಸಿಚುಯೇಷನ್ ಸರಿ ಇಲ್ಲ ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ದಿವಸ ಅಷ್ಟೇ ಕಣೆ ಪೂಜಾ, ಅವ್ನ್ ಇಲ್ಲಿದ್ರೇನೆ ಸೇಫ್ ಆಗಿರ್ತಾನ್ ಕಣೆ, ಅರ್ಥ ಮಾಡ್ಕೊಳೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೀನು ಅರ್ಥ ಮಾಡ್ಕೊಳೆ, ನನ್ಗಿವಾಗ ಮದ್ವೆ ಫಿಕ್ಸ್ ಆಗಿದೆ, ಊರಿಂದ ಅಮ್ಮ ಬೇರೆ ಬರ್ತೀನಿ ಅಂತ ಹೇಳ್ತಾ ಇದಾರೆ, ಸಂತೋಷ್ ಇಲ್ಲಿಗ್ ಬರ್ಬೇಕಾದ್ರೆ ಈ ಹುಡ್ಗ ಇಲ್ಲಿದ್ರೆ ಅವ್ನ್ ಏನಂತ ಅರ್ಥ ಮಾಡ್ಕೊತಾನೆ ಹೇಳು, ಯಾರು ಏನಂತ ಕೇಳೋದಿಲ್ವಾ? ಅಲ್ಲ ಕಣೆ ನಿಮ್ ಅಮ್ಮನೇ ಕ್ರಿಶ್ ನಿನ್ ಜೊತೆ ಇರ್ಲಿ ಅಂತ ನಿನ್ನ ಹತ್ರ ಬಿಟ್ಟು ಹೋಗಿದ್ದಾರೆ, ಅವ್ನ್ ನಿನ್ ಜೊತೆನೇ ಇರ್ಬೇಕ್ ಕಣೆ, ನೀನು ನಿಮ್ ಮನೇಲಿ ಎಲ್ಲ ನಿಜಾನೂ ಹೇಳ್ಬಿಡೆ ಅಂತ ಪೂಜಾ ಹೇಳ್ಬೇಕಾದ್ರೆ ಅದ್ ಹೇಗ್ ಸಾಧ್ಯನೇ ಅಂತ ರೋಹಿಣಿ ಹೇಳ್ತಾಳೆ. ಗೊತ್ತು ಕಣೆ ಅದು ದೊಡ್ಡ ಸಮಸ್ಯೆ ಆಗತ್ತೆ, ಹೊಡಿತಾರೆ ಬೈತಾರೆ, ಆದ್ರೆ ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ತಾನೆ ಅಂತ ಪೂಜಾ ಹೇಳ್ಬೇಕಾದ್ರೆ ಈಗ್ಲೂ ಆ ಮನೇಲಿ ನಾನು ಡೈಲಿ ಅನ್ಭವಿಸ್ತಾ ಇರೋ ಕಷ್ಟ ನನಗ್ ಗೊತ್ತು ಕಣೆ, ಇದೆಲ್ಲ ಗೊತ್ತಾಯ್ತು ಅಂದ್ರೆ ಅಲ್ಲಿ ಯಾರು ನನ್ನನ್ನ ಒಬ್ಳು ಮನುಷ್ಯಲಾಗೂ ನೋಡೋದಿಲ್ಲ ಕಣೆ, ಈ ಲೈಫ್ನ ಉಳಿಸ್ಕೊಳ್ಳೋದಿಕ್ಕೆ ನಾನು ಎಷ್ಟು ಹೋರಾಡ್ತಿದೀನಿ ಅಂತ ನನಗ್ ಮಾತ್ರ ಗೊತ್ತು, ಎಲ್ರು ನನ್ಗೆ ಈಸಿಯಾಗಿ ಅಡ್ವೈಸ್ ಮಾಡ್ಬೋದು ಕಣೆ, ಆದ್ರೆ ನನ್ ಜಾಗದಲ್ಲಿ ಇದ್ದು ರೋಹಿಣಿಯಾಗಿ ಜೀವನ ಮಾಡಿದ್ರೇನೆ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹಾಗಾದ್ರೆ ನಿಜ ಏನು ಅಂತ ನೀನ್ ಹೇಳೋದಿಲ್ವಾ ಅಂತ ಪೂಜಾ ಕೇಳ್ತಾಳೆ. ಅದಕ್ಕೆ ಅಂತ ಒಂದು ಸಮಯ ಬರ್ಬೇಕ್ ಕಣೆ, ಆದ್ರೆ ಅದು ಇವಾಗಲ್ಲ, ಅವಾಗ ನಾನು ಅದನ್ನ ಹೇಳ್ತೀನಿ, ಈಗ ನನಗೋಸ್ಕರ ಇದೊಂದ್ ಹೆಲ್ಪ್ ಮಾಡೆ, ಅವನು ನಾನ್ ಸ್ವಲ್ಪ ದೊಡ್ಡ ಹುಡ್ಗ ಆಗಿದ್ರು ಪರವಾಗಿರ್ಲಿಲ್ಲ ಕಣೆ, ಅವನನ್ನ ಹಾಸ್ಟೆಲ್ಗೆ ಬಿಟ್ಬಿಡ್ತಾ ಇದ್ದೆ, ಅವ್ನ್ಗಿನ್ನೂ ಪ್ರಪಂಚ ಜ್ಞಾನ ಗೊತ್ತಿಲ್ಲ ಕಣೆ, ಅವನನ್ನ ಒಂಟಿಯಾಗಿ ಬಿಡೋದಿಕ್ಕೆ ಭಯ ಆಗತ್ತೆ ಕಣೆ, ಜಸ್ಟ್ 1 ವೀಕ್ ಅಷ್ಟೇ ಕಣೆ, ಅದಾದ್ಮೇಲೆ ನಾನು ಅವನನ್ನ ಕರ್ಕೊಂಡ್ ಹೊರ್ಟೋಗ್ಬಿಡ್ತೀನಿ ಪ್ಲೀಸ್ ಅಂತ ರೋಹಿಣಿ ಹೇಳಿದಾಗ ಅದಕ್ಕೆ ಸರಿ ಆಯ್ತು ಅಂತ ಪೂಜಾ ಒಪ್ಕೋತಾಳೆ. ನೋಡೆ ಸಂತೋಷ್ ಅವರು ಊರ್ಗ್ ಹೋಗಿದ್ದಾರೆ, ಅವ್ರು ಬರೋ ಅಷ್ಟ್ರಲ್ಲಿ ನೀನ್ ಇವನನ್ನ ಕರ್ಕೊಂಡ್ ಹೋಗ್ಬೇಕು, ಇಲ್ಲ ಅಂದ್ರೆ ನಾನ್ ಕರ್ಕೊಂಡ್ ಬಂದು ಅವನನ್ನ ಸೀದಾ ಸೂರ್ಯನ್ ಮನೇಲೆ ಬಿಟ್ಬಿಡ್ತೀನಿ ಅಂತ ಪೂಜಾ ಹೇಳ್ಬೇಕಾದ್ರೆ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಕಣೆ, 1 ವಾರ ಅಷ್ಟೇ, ಅದಾದ್ಮೇಲೆ ನಾನು ಅವನಿಗೋಸ್ಕರ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಸರಿ ಆಯ್ತು ಅಂತ ಪೂಜಾ ಕೃಷ್ಣ ಆಚೆ ಕರೀತಾಳೆ. ಆಗ ರೋಹಿಣಿ ಕ್ರಿಶ್ ಹತ್ರ ಮಾತಾಡಿ ನೀನ್ ಇಲ್ಲೇ ಇರ್ಬೇಕು ಅಂತ ಹೇಳಿ ಒಪ್ಸಿ ಅಲ್ಲಿಂದ ಹೊರಡ್ತಾಳೆ. ಕ್ರಿಶ್ ಮಾತ್ರ ತುಂಬಾ ಫೀಲ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ರಂಗನಾಥ್ ಅವರು ಆಚೆಗೆ ಹೋಗಿದ್ದವರು ಮನೆಗೆ ಬಂದಾಗ ಮೀನನ್ನ ಕರೆದು ಕ್ರಿಶ್ ಬನ್ನ ಅಂತ ಕೇಳಿದಾಗ ಇಲ್ಲ ಮಾವ ಅವ್ನಿನ್ನೂ ಬಂದಿಲ್ಲ, ಅವ್ರು ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸರಿ ತಗೋ ಅವನಿಗೋಸ್ಕರ ಬಿಸ್ಕೆಟ್ ತಂದಿದೀನಿ ಅಂತ ರಂಗನಾಥ್ ಅವರು ಮೀನಿನ ಕೈಗೆ ಕೊಡ್ಬೇಕಾದ್ರೆ
ಯಾವ್ದಾದ್ರು ಒಂದು ನಾಯಿ ಮರಿನ ಸಾಕೊಂಡು ಅದಕ್ಕೆ ಈ ತರ ಎಲ್ಲ ತಗೊಂಡ್ ಬಂದ್ ಕೊಟ್ಟಿದಿದ್ರೆ ಏನಾದ್ರೂ ಒಂಚೂರು ಪ್ರಯೋಜನ ಆಗಿರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ ಆ ನಾಯಿಗಿರೋ ನಿಯತ್ತು ಮನುಷ್ರಿಗೂ ಇರೋದಿಲ್ಲ ನೋಡು. ನೀನು ಯಾವ ಸೋಪ್ ತಗೊಂಡು ತಿಕ್ಕಿದ್ರುನು ನಿನ್ ನಾಲ್ಗೆನೂ ಸರಿ ಹೋಗೋದಿಲ್ಲ, ನೀನು ಸರಿ ಹೋಗೋದಿಲ್ಲ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಿರ್ತಾರೆ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಏನಪ್ಪ ಸೂರ್ಯ ಒಬ್ನೇ ಬರ್ತಾ ಇದ್ಯಾ? ಕ್ರಿಶ್ ಎಲ್ಲಿ? ಆಚೆ ಇದಾನಾ? ಕರಿ ಅವನನ್ನ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಸೂರ್ಯ ಏನೇನು ಮಾತಾಡ್ದೆ ಬೇಜಾರ್ ಮಾಡ್ಕೊಂಡು ತಲೆ ಬಗ್ಗಿಸ್ಕೊಂಡ್ ಬರ್ತಿರ್ತಾನೆ. ಯಾಕೋ ಏನಾಯ್ತು ಈ ರೀತಿ ತಲೆ ಬಗ್ಗಿಸ್ಕೊಂಡು ತುಂಬಾ ಸಪ್ಪೆ ಮುಖ ಹಾಕೊಂಡ್ ಬರ್ತಾ ಇದೀಯ, ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ ಸೂರ್ಯ ಏನು ಮಾತಾಡದೆ ಇರೋದನ್ನ ನೋಡಿ, ಏನಪ್ಪ ಕೃಷ್ಣ ಕರ್ಕೊಂಡ್ ಬರೋದ್ ಮರ್ತೋಗ್ಬಿಟ್ಯಾ? ನಾನು ಕರ್ಕೊಂಡ್ ಬರ್ಲಾ? ಅಲ್ಲಪ್ಪ ನನ್ಗೊಂದ್ ವಿಷಯ ತಿಳಿಸ್ಬಾರ್ದಾ? ನಾನಾದ್ರೂ ಹೋಗ್ ಕರ್ಕೊಂಡ್ ಬರ್ತಾ ಇದ್ದೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ಏನಾಯ್ತು? ಕೃಷ್ ಎಲ್ಲಿ ಅಂತ ಮೀನಾ ಕೇಳ್ಬೇಕಾದ್ರೆ ಸ್ವಲ್ಪ ನೀರ್ ಕೊಡಮ್ಮ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ನೀರ್ನ ಕೊಟ್ಟಾಗ ಸೂರ್ಯ ನೀರ್ ಕುಡ್ದು ಸಪ್ಪೆ ಆಗಿ ಕುತ್ಕೊಂತಾನೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಗಾಬರಿ ಆಗತ್ತೆ. ಯಾಕೋ ಸೈಲೆಂಟ್ ಆಗಿದ್ಯಾ? ನಿನ್ ಮುಖನೇ ಸರಿ ಇಲ್ವಲ್ಲ, ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಎಲ್ಲೋ ಕರ್ಕೊಂಡೋಗಿ ಅವನನ್ನ ಬಿಟ್ಬಿಟ್ ಬಂದ್ಬಿಟ್ಟಾ ಅಂತ ಶಾಂತಿ ಖುಷಿಯಿಂದ ಕೇಳ್ತಾಳೆ. ಅಬ್ಬಾ, ಇವಾಗ್ಲಾದ್ರೂ ನಿನ್ಗೆ ಸ್ವಲ್ಪ ಬುದ್ಧಿ ಬಂತಲ್ಲ, ಸಮಾಧಾನ ಆಯ್ತು. ಹೆಂಗೋ ಒಂದ್ ಪೀಡೆ ತೊಲಗ್ತು. ಇನ್ಮೇಲೆ ಈ ಮನೆ ಆರಾಮಾಗಿ ಸೈಲೆಂಟಾಗಿರುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ರೋಹಿಣಿ ಮನೆಗೆ ಬರ್ತಾಳೆ. ಏನಾಯ್ತು ಮನೋಜ್ ಅಂತ ರೋಹಿಣಿ ಕೇಳ್ದಾಗ, ರೋಹಿಣಿ, ಕ್ರಿಶ್ ಕಾಣಿಸ್ತಿಲ್ವಂತೆ. ಅವನು ಅವ್ರ ಅಜ್ಜಿ ತರನೇ ಎಲ್ಲೋ ಓಡಾಗ್ಬಿಟ್ಟಂತೆ. ಇನ್ಮೇಲೆ ನಮ್ಗೆ ಟೆನ್ಷನ್ನೇ ಇಲ್ಲಪ್ಪ ಅಂತ ಮನೋಜ ಹೇಳ್ತಿರ್ತಾನೆ. ಏ ಸೂರ್ಯ, ಕ್ರಿಶ್ ಎಲ್ಲೋ ಅಂತ ರಂಗನಾಥ್ ಅವ್ರು ಕೇಳ್ದಾಗ, ಅಪ್ಪ ಕ್ರಿಶ್ ಸ್ಕೂಲಲ್ಲಿ ಇಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಅವ್ರೆಲ್ರಿಗೂ ಶಾಕ್ ಆಗತ್ತೆ. ಇಲ್ಲ ಅಂದ್ರೆ ಎಲ್ಲೋದ್ನಪ್ಪ? ಆ ಚಿಕ್ಕ ಹುಡುಗಂಗೆ ಎಲ್ಲೋಗಕ್ ಗೊತ್ತಾಗತ್ತೆ ಅಂತ ರಂಗನಾಥ್ ಅವ್ರು ಗಾಬರಿಯಿಂದ ಕೇಳ್ಬೇಕಾದ್ರೆ, ಅಯ್ಯೋ ಅವ್ನೆಲ್ಲೋದ್ರೆ ನಮ್ಗೇನ್ರಿ ಅಂತ ಶಾಂತಿ ಹೇಳ್ತಾಳೆ. ಏಯ್ ಮುಚ್ಚೆ ಬಾಯಿ ಸಾಕು. ಚಿಕ್ಕ ಹುಡುಗ ಎಲ್ಲೋಗಿದಾನೆ ಅಂತ ನಾವ್ ಗಾಬರಿಲಿದ್ರೆ ಇವಳೊಬ್ಳು. ಹೇಳಪ್ಪ ಸೂರ್ಯ, ಕ್ರಿಶ್ ಎಲ್ ಹೋದ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ, ಸ್ಕೂಲಲ್ಲಿ ಸರಿಯಾಗಿ ವಿಚಾರ್ಸಿದ್ರಾ? ಅವ್ನ್ ಎಲ್ಲಾದ್ರೂ ವೇಟ್ ಮಾಡ್ತಾ ಕೂತಿರ್ತಾನ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇಲ್ಲ ಮೀನಾ, ಅವನು ಆ ಸ್ಕೂಲ್ ಬಿಟ್ಟೆ ಹೊರಟೋಗಿದಾನೆ. ಇನ್ಮೇಲೆ ಅವನು ಆ ಸ್ಕೂಲಲ್ಲಿ ಓದೋದಕ್ಕೂ ಬರೋದಿಲ್ಲ. ಅವ್ರಮ್ಮ ಬಂದು ಅವ್ನ್ ಟಿ ಸಿ ತಗೊಂಡ್ ಹೊರಟೋದ್ರಂತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಏನು, ದಿಢೀರಂತ ಕ್ರಿಶ್ ಅಮ್ಮ ಬಂದಿದ್ರಾ? ಅದ್ ಹೇಗ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಮನೆಯವರೆಲ್ರೂ ಗಾಬರಿಯಿಂದ ಸೂರ್ಯನೇ ನೋಡ್ತಿರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.